ಇನ್ನು ಬೆಂಗಳೂರಲ್ಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಮಕ್ಕಳನ್ನ ಕೊಂದು ತಾವು ಕೂಡ ಸಾವಿಗೆ ಶರಣಾಗಿದ್ದಾರೆ ದಂಪತಿ. ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇಬ್ಬರು ಮಕ್ಕಳನ್ನ ಕೊಂದು ನೇಣಿಗೆ ಹಾಕಿ ದಂಪತಿ ಕೂಡ ಸಾವಿಗೆ ಶರಣಾಗಿದ್ದಾರೆ. ಪತಿ ಅನೂಪ್, ಪತ್ನಿ ರಾಖಿ ಮತ್ತೆ ಮಕ್ಕಳಾದಂತಹ ಪ್ರಿಯಾಂಶ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಕುಟುಂಬ. ಸದ್ಯ ಮಾಹಿತಿ ಆಧರಿಸಿ ಸ್ಥಳಕ್ಕೆ ಸದಾಶಿವನಗರ ಠಾಣೆ ಪೊಲೀಸರು ಭೇಟಿ ನೀಡಿದ್ದಾರೆ. ಇಂಥ ಸ್ಥಿತಿ ಯಾವ ತಾಯಿ ತಂದೆಗೂ ಬರೋದು ಬೇಡ. ಯಾವ ತಾಯಿ ತಂದೆಗೂ ಬರೋದು ಬೇಡ. ಮೆಂಟಲಿ ಏನಾಗಿತ್ತು ಮೊದಲನೇ ಹುಡುಗಿಗೆ? ಅವಳು ಹುಡ್ತಾಗ ಚೆನ್ನಾಗೇ ಇದ್ಲಂತೆ ಸರ್. 1-2 ವರ್ಷ ಆದಮೇಲೆ ಅವಳಿಗೆ ಡಾಕ್ಟ್ರಿಗೆ ಸ್ಕೂಲಲ್ಲಿ ಹೇಳಿದ್ರಂತೆ ಡಾಕ್ಟ್ರಿಗೆ ತೋರಿಸಿ ಅಂತ. ಆವಾಗಿಂದ ಅವಳಿಗೆ ಆಕ್ಟಿವಿಟಿ ಕ್ಲಾಸಿಗೆ ಕಳ್ಸೋರು, ಸರ್ ಕರ್ಕೊಂಡು ಬರೋರು, ಅವಳಿಗೆ ಊಟ ಮಾಡಿಸೋದ್ರಿಂದ ಎಲ್ಲನೂ ತಾಯಿ ತಂದೆನೇ ಮಾಡೋರು. ಅವಳಿಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಸುಮ್ಮನೆ ಆಡ್ಕೊಳ್ಳೋಳು, ಗೊಂಬೆ ಥರ ಇದ್ದಾಳೆ. ಕ್ಯಾಲೆಂಡ್ರಲ್ಲಿ ಮಕ್ಳಿದಾರಲ್ವ ಹಂಗಿದ್ದಾಳೆ, ಮುದ್ದಾದ ಮಗು ಅದು. ಅದಕ್ಕೇನು ಗೊತ್ತಾಗಲ್ಲ ಸರ್. ಇಲ್ಲ, ಒಂದು ಗಂಡು, ಪ್ರಿಯಾಂಶ್ ಗಂಡು, ನಾನು ನೋಡ್ಕೊಳ್ಳೋದು. ದೊಡ್ಡವಳು ಅನುಪ್ರಿಯ ಹುಡುಗಿ. ಅದು ಒಂದೊಂದ್ಸರಿ ಅವ್ರು ನನ್ನ ಹತ್ರ ಹೇಳ್ಕೊಳ್ಳೋರು, ನನ್ನ ಮಗುಗೆ ಯಾಕೆ ಹಿಂಗಾಯ್ತು, ಯಾಕೆ ಹಿಂಗೆ ಮಾಡಿದ್ರು ಅಂತ. ಅಷ್ಟು ಬಿಟ್ರೆ ಏನೂ ಇಲ್ಲ ಸರ್. ಇಲ್ಲ ಸರ್, ಚೆನ್ನಾಗಿದ್ರು ಸರ್. ಸುಮ್ಮನೆ ದುಡ್ಡು ಕಾಸಿಗೆ ಏನು ಹೇಳ್ತಿದ್ದಾರೋ ನಂಗೆ ಗೊತ್ತಿಲ್ಲ. ಆಡಂಬರ ಜೀವನ ಮಾಡೋರು, ಆಡಂಬರ 3 ಕೆಲಸದವ್ರಿಗೆ ಇಟ್ಕೊಂಡಿದ್ರು. ನಮ್ಗೆ ಯಾವತ್ತೂ ಸ್ಯಾಲ್ರಿಗೆ ಇವತ್ತು ಕೊಡ್ತೀವಿ ಅಂತ ಹೇಳ್ತಿರ್ಲಿಲ್ಲ. ಏನೊಂದು ಪ್ರಾಬ್ಲಮ್ ಇಲ್ಲ ಸರ್. ಒಂದಿನಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅವ್ರ ಬಾಯಿಲ್ ಬಂದಿಲ್ಲ. ಮನೆಗೆ ಆನ್ಲೈನಾಗೆ ಎಲ್ಲ ಡಿಲವರಿ. ಮಕ್ಕಳದಂತೂ ನಿಟ್ ಆಟ ಸಾಮಾನ, ನಿಟ್ ಬಟ್ಟೆ ಇದಾವೆ ಸೊ. ಏನಕ್ಕೆ ಹಿಂಗೆ ಮಾಡಿದ್ರು ಅಂತ ನಮ್ಗೆ ನಾನು ಜೊತೆಗಿದ್ದು ಅರ್ಥ ಆಗಿಲ್ಲ ಸರ್. ನಾನು ಅವ್ರ ಜೊತೆ ಬೆಳಿಗ್ಗೆ 6 ಗಂಟೆಯಿಂದ 6:30, 7 ಗಂಟೆವರೆಗೂ ಇರ್ತಾ ಇದ್ದೆ. ಹಾಂ ಸರ್. ನಿನ್ನೆ ನೈಟು ಸರ್. ಚೆನ್ನಾಗಿ ಮಾತಾಡಿದ್ರೆ? ಹಾಂ ಸರ್, ಚೆನ್ನಾಗಿದ್ರು. ನನಗೆ ಕಾರಲ್ಲಿ ಬಿಟ್ಟು ಬರ್ತೀನಿ ಸರ್ ಅಂದರು. ನಾನು 2 ಮಕ್ಕಳು ಎದ್ದಿದ್ವಲ್ಲ, ನಾನು ಹೋಗ್ತೀನಿ ಸರ್ ಅಂದರೆ ಆಟೋಗೆ ದುಡ್ಡು ಹಾಕಿದ್ರು. ಸ್ಯಾಲ್ರಿನೂ ಇನ್ನೂ ಕೊಟ್ಟಿಲ್ಲ. ನಾನು ಹೋಗ್ತೀನಿ ಸರ್ ಅಂತ ಹೇಳ್ಬಿಟ್ಟು ಆ ಮಗುನ 7:30ವರೆಗೂ ಆಡಿಸ್ಬಿಟ್ಟು ಹೋಗಿದ್ದೀನಿ ಸರ್. ಈ ಏರಿಯಾದಲ್ಲೆಲ್ಲ ಈ ಮಗು ನನ್ನ ಮಗು ಗೊತ್ತು ಸರ್. ಎಲ್ಲರಿಗೂ ನಮಸ್ತೆ ಅಂತ ಹೇಳ್ಕೊಳ್ಳೋದು, ಬಾಯ್ ಹೇಳೋದು, ಜೈ ಶ್ರೀರಾಮ್ ಅಂತ ಹೇಳೋದು. ದೇವ್ರಿಗೆ ಕಣ್ಣಿಲ್ಲ ಬಿಡಿ ಸರ್. ನನ್ನ ಮಗ ಹೆಂಗೆ ಸರ್ ನೋಡಲಿ ಅಪ್ಪ. ನಿಮ್ಮ ಹೆಸರು? ರೇಷ್ಮಾ ಸರ್. 2 ವರ್ಷದಿಂದ ಅವ್ರ ಮನೆಯಲ್ಲೇ ಇದ್ದೆ ಸರ್ ನಾನು. ಎಷ್ಟು ಜನ ಕೆಲಸ ಮಾಡ್ತಿದ್ರು ಟೋಟಲ್? 3 ಜನ ಸರ್. ಒಬ್ರು ಪಾತ್ರೆ ತಿಕ್ಕ ಮನೆ ಕ್ಲೀನಿಗೆ ಇವ್ರು ಬರೋರು, ಒಬ್ರು ಅಡುಗೆಗೆ ಅಣ್ಣ ಬರೋರು, 1.5 ಅವರು, ನಾನು. ಇಲ್ಲ ಸರ್, ಯಾರು ಇಲ್ಲ. ಎಲ್ಲ ಅವರು ಯಾವಾಗ ಬಂದರು ಓದಿರೋದೇ ಇಲ್ಲಂತೆ, ಅವ್ರ ಮದುವೆ ಆಗಿರೋದೇ ಇಲ್ಲಂತೆ, ನಂಗೆ ಗೊತ್ತಿಲ್ಲ. ಈ ಮನೆಗೆ ಶಿಫ್ಟ್ ಆದಾಗಿಂದ ನಾನು ಬಂದಿದ್ದೀನಿ. 2 ವರ್ಷದಿಂದ ನಾನು ಕಾಂಟ್ಯಾಕ್ಟಲ್ಲಿದ್ದೀನಿ. ನನಗೆ ಅವ್ರ ಊರಿಗೆ ಕರ್ಕೊಂಡು ಹೋಗಿದ್ರು ಸರ್. UP ಸರ್. ಗೊತ್ತಿಲ್ಲ ಸರ್. ಅವ್ರ ಅಮ್ಮ ಮನೆಗೂ ಕರ್ಕೊಂಡು ಹೋಗಿದ್ರು, ಸರ್ ಮನೆಗೂ ಕರ್ಕೊಂಡು ಹೋಗಿದ್ರು. ಎಲ್ಲರೂ ಒಳ್ಳೆಯರು. ಅಂದರೆ ಸರ್ ಮನೆಗೆ ಇವ್ರ ಮನೆಯಿಂದ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಇರಲಿಲ್ಲ ಅಷ್ಟೇ. ಇವ್ರಿಗೆ ಸರ್ಗೂ ಮೇಡಮ್ ಅವ್ರಿಗೆ ಅಷ್ಟು ಬಿಟ್ಟರೆ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್. ಮತ್ತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.